ಹಾಯ್ ಫ್ರೆಂಡ್ಸ್, ನಾನು ಸಿಮಿ ಡಿಸೈನರ್. ಬುಟಿಕ್ ಮತ್ತು ಟೇಲರ್ ವ್ಯತ್ಯಾಸ ಏನಿದೆ ಅದು ಹೇಳ್ತಾ ಇದ್ದೇನೆ. ಬುಟಿಕ್ನಲ್ಲಿ ಏನಿರುತ್ತದೆ, ಡಿಸೈನರ್ ಕೆಲಸ ಮಾಡುತ್ತಾರೆ. ಅವ್ರಿಗೆ ಟ್ರೆಂಡ್, ಈಗಿಂದ ಕಲರ್ ಟ್ರೆಂಡ್ ಅದು ಎಲ್ಲ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವರು ವಿಚಾರ ಮಾಡಿ ನಿಮಗೆ ಹೇಳಿ ಡಿಸ್ಕಷನ್ ಮಾಡಿ ಆ ಡಿಸೈನ್ ತೆಗೆದು ನಿಮಗೆ ತೋರಿಸಿ ಆಮೇಲೆ ಕೆಲಸ ಮಾಡುತ್ತಾರೆ. ಅದೇ ಟೇಲರ್ ಹಂಗಿರೋಲ್ಲ, ನಿಮ್ಮ ಮಾಪ್ ತೊಗೋತಾನು, ನೀವು ಯಾವ ಡಿಸೈನ್ ಹೇಳ್ತೀರ ಅದು ಹೇಳ್ತಾನು, ನಿಮ್ಗೆ ಕೊಟ್ಟು ಬಿಡ್ತಾನು ಅಂತ. ಅದಕ್ಕೋಸ್ಕರ ಒಮ್ಮೆ ಏನಾಗುತ್ತೆ, ಆ ಡಿಸೈನ್ ನಿಮ್ಗೆ ಸೂಟ್ ಆಗಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರ ಏಜ್ ಇರ್ತೈತಿ. ಫಾರ್ ಎಕ್ಸಾಂಪಲ್ 50 ವಯಸ್ಸಿನ ಮುಂದೆ ಲೇಡೀಸ್ ಹಾಕೋರು, 50-55 ವರ್ಷ ಮುಂದಿನ ಅವ್ರು ಏನು ಹಾಕೋರು, ಮೇಂಟೈನ್ ಇದ್ರೆ ಶರೀರ ಮೇಂಟೈನ್ ಇದ್ರೆ ಏನು ಪ್ರಾಬ್ಲಮ್ ಇರೋಲ್ಲ. ಯಾರ್ಯಾರಿಗೆ ಶರೀರ ಹಿಂಗೆ ಡಾಗ್ ಆಗಿರ್ತೈತಿ, ಅಂದರೆ ಶೋಲ್ಡ್ರ್ ಅವ್ರ ಥರ ಇರ್ತೈತಿ. ಯಾಕಂದರೆ ಏಜ್ ಹೆಂಗಿರ್ತೈತಿಲ್ಲ ಆ ಪ್ರಮಾಣ ಮಾಡಾಕತ್ತೈತಿ ಅಂತ. ಏಜ್ ಅವ್ರಿಗೆ ಹೆಚ್ಚಾಗಿತ್ತಂದ್ರೆ ಅವ್ರಿಗೆ ಡೀಪ್ ನೆಕ್ ಬ್ಲೌಸ್ ಹೊಲದ್ರಂದ್ರೆ ಅವ್ರು ಶೋಲ್ಡ್ರಿಗೆ ಇಳಿದ್ಮೇಲೆ ಅವ್ರು ಅಂತಾರೆ ನನಗೆ ನಾಟ್ ಅದು ಹಚ್ಚಬೇಡ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರು ಬ್ಲೌಸ್ ಕುಂಡ್ರಂಗಿಲ್ಲ, ಏನಿಲ್ಲ, ಹಿಂಗೆ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಸಲುವಾಗಿ ಟೇಲರ್ ಇದು ಹೇಳೋಕ್ಕಂಗಿಲ್ಲ ಅವ್ರಿಗೆ. ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಹೊಲ್ದು ಕೊಟ್ಟು ಬಿಡ್ತಾನವ. ಅವ್ರಿಗೇನು ಇದಿರಂಗಿಲ್ಲ. ಅದು ಬುಟಿಕ್ನಲ್ಲಿ ನಿಮ್ಗೆ ಹೇಳ್ತಾರೆ ಇದು ಹಿಂಗೆ ಮಾಡೋಣ ಅಂತ ನಿಮ್ಗೆ ಹೇಳಿ ಮಾಡಿ ಅವ್ರು ತಿಳಿಸಿ ಹೇಳಿದ್ಮೇಲೆ ನೀವು ಕೇಳಿ ಅವ್ರ ಕಡೆ ಹೊಲಿಸ್ಕೋಬೋದು. ಅದು ಟ್ರೆಂಡಿಂಗ್ ಎಲ್ಲ ಇರ್ತದಲ್ಲ, ಅವೆಲ್ಲ ಬುಟಿಕ್ದವ್ರಿಗೆ ಹೆಚ್ಚು ಗೊತ್ತಿರ್ತದೆ, ಟೇಲರ್ಗೆ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ನೀವು ಬುಟಿಕ್ನಲ್ಲಿ ಹೋಗೋದಿತ್ತಂದ್ರೆ ನಿಮ್ಮ ಮರ್ಜಿ, ನಿಮ್ಗೆ ಯಾವ ಕಡೆ ಹೋಗೋದೈತೆ ಅದು ನೀವು ಕಡೆ ಹೋಗಿ ಎಷ್ಟು ರೊಕ್ಕ ಕೊಟ್ಟು ಹೊಲಿಸೈತೆ ಅದು ನೀವು ನೋಡಿ. ಅದ್ರಾಗೆ ನಾನು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದೀನಿ. ನಿಮಗೆ ಅಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಹೋಗುತ್ತೇನೆ. ನನ್ನ ಚಾನೆಲ್ ನಿಮ್ಗೆ ಸೇರ್ತಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.